ಅಂದ್ರು. ನಿಮ್ಗೆ ಹೇಳ್ತೀನಿ, ಸಂತರ ಮಾತು ಕರೆ ಬರ್ತಾವ್ರಿ. ಬಂಗಾರ ಅಂತ ಮುದಿಕೆ ಅಂದಿದ್ರು ಬಂಗಾರ ಆಗಿತ್ತು. ಈ ಮುದಿಕೆ ಅಲ್ಲಿ ಇದು ಕತ್ತಿಗತ್ತೆ ಮಾಡಕತ್ತದ, ಇದು ಕತ್ತಿಗತ್ತೆ ಒದರಾಡಕತ್ತದ ಅಂತ ತಿಳ್ಕೊಂಡು ಇದು ಕತ್ತಿನ ಅಂತ ಅಂದ್ರು. ನಿಮ್ಗೆ ಹೇಳ್ತೀನಿ, ದೊಡ್ಡ ಸಾಹುಕಾರ್ತಿ ಅಜ್ಜಿ ಕತ್ತಿನ ಆದಳ್ರಿ ಏಕದಮ್. ಕತ್ತಿಗತ್ತೆ ಹೊಯ್ಕ್ ಮಾಡ್ಕೋತ ನಿತ್ತಳು. ಬುದ್ಧರ ಮನುಷ್ಯರದ ಐತಿ, ಶರೀರರ ಕತ್ತಿ ಆಗ್ಯಾಳ. ಇತ್ತಾಗಟ್ ಓಡ್ಯಾಡಳು ಅತ್ತಿ ಇದು ಅವ್ರವ್ವ ಓಡ್ಯಾಡಿ ಬಂದು ಏನಲ್ಲಿ ಪಾಂಡುರಂಗನ ಮೂರ್ತಿ ಇತ್ತಲ್ರಿ, ಆ ಮೂರ್ತಿ ಹತ್ತೇಕ ಹಿಂಗ ನಿಂತಿದ್ಲು. ಅವ್ರವ್ವ ನಮ್ಮವ್ವ, ಅವ್ರ ಮಗಳು ನಮ್ಮವ್ವ ಬಂಗಾರ ಆಗಿರ್ತಾಳ. ನಮ್ಮವ್ವ ಮನಗಂಡ ದಾಡ್ಸಿದಾಳ. ಅವ್ರವ್ವ ಬರೀ 70 ಕಿಲೋ ಇದ್ರ ನಮ್ಮವ್ವ 1 ಕ್ವಿಂಟಲ್ 70 ಕಿಲೋ ಅದಾಳ. ಅಟ್ಟೆಲ್ಲ ಅಂದ್ರ ಗಂಡನಕ್ಕಿಂತ ಹೆಚ್ಚು ಮಾಡಕ್ಕಿರಿ ಈಕಿ. ಇರ್ಷೇರಿ ಮನ್ಯಾಗ ನಮ್ಮವ್ವ 1 ಕ್ವಿಂಟಲ್ 70 ಕಿಲೋ ಬಂಗಾರ ಆಗಿರ್ತಾಳ ಅಂತ ತಿಳ್ಕೊಂಡ ಗಂಡ ಹೇಳಿದ್ಲು, ಹೋಗ್ರಿ ಬುತ್ತಿ ತಗೊಂಡ್ ಹೋಗ್ರಿ ನಮ್ಮ ಅವ್ಗ, ನೋಡ್ರಿ ನಮ್ಮವ್ ಹೆಂಗ ಬಂಗಾರ ಆಗಿರ್ತಾಳ. ಯಾಕೆಂದು ಬಾ ಚಲೋ ಆತ, ನಿಮ್ಮವ್ ಬಂಗಾರ ಆದ್ರ ನಿಮ್ಮವ್ನ ನೀನ ಹೊತ್ಕೊಂಡ್ ಬಾ. ನಮಗ ಆಗಂಗಿಲ್ರಿ, 1 ಕ್ವಿಂಟಲ್ 70 ಕಿಲೋ ಅದಾಳ ನಮ್ಮವ್ವ, ಇಬ್ರು ಕೂಡ ಹೊತ್ಕೊಂಡ್ ಬರ್ನು ಆತಾಳ ಅಂತ ತಿಳ್ಕೊಂಡು ಊಟಕ್ಕೆ ತಗೊಂಡ್ ಬಂದ ಅತಿ ಏನಾಗತ್ತದ. ಅತ್ತಿ ಅಂದ ಕೂಡ ಹೊಯ್ಕ್ ಮಾಡಾಕೈತಿರಿ. ಕತ್ತಿ ಆಗಿ ನಿಂತಿದ್ಲು ಒಳಗ, ಕತ್ತಿಗತ್ತೆ ಜೋರ್ ಒದರಾಕೈತು. ಅವ ಅಂದ, ನಮ್ಮ ಅತ್ತಿನ ಒದರಿದ ಕೂಡಲೇ ಕತ್ತಿ ಯಾಕೆ ಒದರ್ತತಿದ್ವು, ಎಲ್ಲಿದು ಏನ್ ನಮ್ಮ ಅತ್ತೆ ಎಲ್ಲಿ, ಕತ್ತಿ ಎಲ್ಲೈತೆ ಅಂತ ತಿಳ್ಕೊಂಡು ಹಂಗ ಎಲ್ಲ ಕಡೆ ಹುಡುಕಾಡಿ ಗುಡಿಸಲ್ದಾಗ ಒಳಗ ಹೋದ. ಅಲ್ಲಿ ಕಣ್ಣು ಮುಚ್ಕೊಂಡು ಹೊಯ್ಕ್ ಮಾಡ್ಕೊತ ನಿಂತಿತ್ರಿ. ಅವ ಅಂದ, ಅರೆ ನಮ್ಮ ಅತ್ತಿ ಕತ್ತಿ ಆಗೈತಿ, ಇದು ಬಂಗಾರ ಆಗೋದು ಹೋಗಿ ಕತ್ತಿ ಆಗೈತಿ ಓ ಮಾರಾಯ ಅಂತ ತಿಳ್ಕೊಂಡು ಬುತ್ತಿ ಅಲ್ಲೇ ಇಟ್ಟ ಕಿತ್ತಿವಿ ಮನಿಗೆ ಓಡಾಕತ್ತಿದ. ನಿಮ್ಮವ್ ಏನಾಗ್ಯಾಳ ನೋಡ್ಬಾ ಅಂತ ತಿಳ್ಕೊಂಡು ಓಡಿ ಹಾದ ಕರೆದ. ಏನ್ರಿ ನಮ್ಮವ್ ಏನಾಗ್ಯಾಳ, ಬಂಗಾರ ಆಗಿಲ್ಲ. ಬಂಗಾರಕ್ಕಿಂತ ದೊಡ್ಡದಾಗ್ಯಾಳ ನಿಮ್ಮವ್ವ, ಬಂಗಾರಕ್ಕಿಂತ ದೊಡ್ಡದು ಏನಾಗ್ಯಾಳ ಅಂತ ತಿಳ್ಕೊಂಡು ಬಂದು ನೋಡಿ ಬರ್ತಾಳ. ಎಲ್ಲ ನಮ್ಮವ್ ಎಲ್ಲ ಅಲ್ಲಿ ಒಳಗಡೆ ಹೋಗದ ಒದರಾಕತ್ತಾಳ ನೋಡಿ. ಒಂದ್ ಸವನ ಒಳಗೆ ಹೋಗಿ ನೋಡ್ತಾಳೆ, ಕತ್ತಿ ಹೊರಗೆ ದಡಗನ ಬರ್ತಾಳ. ಗಂಡನ್ ಕೇಳ್ತಾಳ, ನಮ್ಮವ್ ಹಿಂಗ್ಯಾಕಾಗ್ಯಾಳ ಅಂದ ಕೂಡಲೇ, ನೋಡು ನಮ್ಮವ್ವ ಸಂತರ ಬಾಯಾಗ ಸೌತಿಕಾಯಿ ಹಾಕಿದ್ಲು, ಸೌತಿಕಾಯಿ ಕೊಟ್ಟಿದ್ಲು, ಅವ್ರಿಗೆ ದಾಸೋಹ ಮಾಡಿದ್ಲು, ಅವ್ರಿಗೆ ದಾನ ಧರ್ಮ ಪುಣ್ಯ ಪರೋಪಕಾರ ಪಾಂಡುರಂಗನ್ ಧ್ಯಾನ ದಿವಸ ಹೊತ್ತೊಂಡ್ರ ಭಜನ ಇದನ್ನ ಮಾಡ್ಯಾಳ. ಅದಕ್ಕೆ ಅವರು ಬಂಗಾರ ಆಗಲಿ ಅಂತ ಆಶೀರ್ವಾದ ಮಾಡ್ಯಾಳ. ನಿಮ್ಮವ್ವ ಅವ್ರಿಗೆ ಬಡಿಗೆ ತಗೊಂಡ್ಬಂದು ಹತ್ತಾಳ. ಒಂದೇ ಸೌತಿಕಾಯಿ ತಗೊಂಡದಕ್ಕೆ 9 ಬಡ್ತಾ ಬಡ್ದಾಳ. ಅದಕ್ಕೆ ನಿಮ್ಮವ್ಗ ಕತ್ತಿ ಆಗಲಿ ಅಂತ ಆಶೀರ್ವಾದ ಮಾಡ್ಯಾರ ಅವರು. ಅದಕ್ಕೆ ಹಿಂಗಾಗಿ ನಿಂತಾಳ. ಯಾಕೆಂದ್ಲು, ನಮ್ಮ ಮಾನುಗಳು ಕೇಳಿದ್ರೆ ಏನ್ ಹೇಳಿ, ಇದನ್ನ ಓದ್ ಮನ್ಯಾಗ ಬಿಡ್ಲ ಮತ್ತೇನದ, ಇದು ನಿಮ್ಮ ಮಾನುಗಳವ್ವ ನಿಮ್ಮ ಅವ್ವನ. ಇದು ಕಾರಣ ಏನು ಅಂತಂದ್ರ, ನಾವು ಏನಪ್ಪಾ ಅಂತಂದ್ರ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದೀವಿ ಅಂತಂದ್ರ ನಮಗೇನಾಗ್ತದಪ್ಪ ಅಂತಂದ್ರ ಒಳ್ಳೆಯದಾಗ್ತದ. ಏನು ಅಂತಂದ್ರ ಶರಣರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಶರಣ ಯಾರು ಅಂತಂದ್ರ ನೂಲಿಯ ಚಂದಯ್ಯ ಅಂತಂದ್ರ ಈ ಭಜಂತ್ರಿ ಅದಾರ ನೋಡ್ರಿ, ಭಜಂತ್ರಿಗಳ ಪೈಕಿ ಅವ ನೂಲಿಯ ಚಂದಯ್ಯ. ಅವ ಏನ್ ಮಾಡ್ತಿದ್ದ ಅಂದ್ರೆ ದಿವಸ ಕಾಯಕ ಮಾಡೋದು, ದಾಸೋಹ ಮಾಡೋದು. ಎಷ್ಟು 8 ತಾಸಿನೊಳಗೆ ದುಡಿತಾರ ನೋಡ್ರಿ. ಆ 8 ತಾಸದೊಳಗೆ ದುಡಿದದ್ದೇನದಲ್ಲ ಅಷ್ಟರೊಳಗ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತಿಂದ ದಿವಸ ಒಬ್ಬ ಜಂಗಮನಿಗೆ ದಾಸೋಹ ಮಾಡೋದು. ಇದು ನೂಲಿಯ ಚಂದಯ್ಯ ಒಬ್ಬ ಅಲ್ರಿ, 12ನೇ ಶತಮಾನದೊಳಗೆ ಎಷ್ಟು ಶರಣರಿದ್ದಲ್ಲ ಎಲ್ಲಾ ಶರಣರು ದಿವಸ ಒಬ್ಬ ಜಂಗಮನ್ನ ಕರೆದು ದಾಸೋಹ ಮಾಡೋದು ಅವ್ರ ಪದ್ಧತಿ. ಒಟ್ಟು ದಾಸೋಹ ಮಾಡೋದು ಅವ್ರ ಪದ್ಧತಿ. 8 ತಾಸು ದುಡಿಮೆ. ಇನ್ನು 8 ತಾಸು ಏನ್ ಮಾಡ್ತಿದ್ರ ಅಂತಂದ್ರ, ಇನ್ನು 8 ತಾಸದೊಳಗ ನಿದ್ರಿ ಮಾಡ್ತಿದ್ರು. 8 ತಾಸು ನಿದ್ದೆ, 8 ತಾಸು ಕಾಯಕ. ಇನ್ನು 8 ತಾಸು ಏನ್ ಮಾಡ್ತಿದ್ರಂತಂದ್ರ ಪರಮಾತ್ಮನ ಧ್ಯಾನ, ಅನುಭವ, ವಚನ ಬರೆಯೋದು, ಲಿಂಗ ಪೂಜಾ, ಭಗವಂತನ ಚಿಂತನ. 8 ತಾಸು ಮಾಡ್ತಿದ್ರಿ ಇದನ್ನ. ನಾವು ಎಲ್ಲ ನಮ್ಮದು ತಾಳ್ಮೇಳ ತಪ್ಪಿ ಬಿಟ್ಟದ್ರಿ. ನಮಗೆ 24 ತಾಸು ಟೈಮ ಸಾಲ್ವಲ್ತರಿ. ಮಕ್ಕಳದು ಎಷ್ಟು ಮಕ್ಕೋತೀವಿ? 8 ತಾಸು ಇಲ್ರಿ, 16 ತಾಸು ಮಕ್ಕಳು. ನಿದ್ದಿ 16 ತಾಸು ಮಾಡೋದು, ದುಡಿಯೋದು ಅದನ್ನು 16 ತಾಸು ಮಾಡೋದು. 8 ತಾಸು ಅಟ್ಟ ಮಾಡಂಗಿಲ್ಲ. ಮತ್ತಿನ್ನು ಖಾಲಿ ಕುಂಡ್ರುದು ಫೋನ್ ನೋಡುದು ಅದನ್ನು 16 ತಾಸು ಮಾಡೋದು. 24 ತಾಸಿನಾಗ ಎಲ್ಲಿ ಸಾಲ್ತದ್ರಿ? ಟೈಮ ಸಾಲಂಗಿಲ್ಲ. ಅದಕ್ಕ ಶರಣರು ಬರೀತಾರೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ,
ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ, ಏನಾರ ಕೆಲಸ ಮಾಡ್ರಿ, ಭಗವಂತನ ಧ್ಯಾನ ಮಾಡ್ರಿ. ಏನ್ ಬರೀತಾರಂತಂದ್ರ ಸಂತರು, ಆ ರೀತಿಯೊಳಗ 8 ತಾಸು ದುಡಿಮೆ, ಅದರೊಳಗ ದಾಸೋಹ, ಭಗವಂತನ ಚಿಂತನೆ ಮತ್ತು ಪರಿಶುದ್ಧವಾದ ಕಾಯಕ. ನೂಲಿ ಚಂದಯ್ಯ ಕಾಯಕದ ಮ್ಯಾಗ ಎಷ್ಟು ಭಕ್ತಿ ಇದ್ದಂದ್ರ ಅದಕ್ಕ ಅವ್ರು ಏನಂತಾರ ಶರಣರು, ಕಾಯಕವೇ ಕೈಲಾಸ. ಅಂದ್ರ ಕೆಲಸ ಮಾಡುವುದರಿಂದನ ಪರಮಾತ್ಮನ ಕಂಡಿರ್ಬೇಕ್ರಿ. ಪೂಜಾ ಮಾಡೋದ್ರಿಂದ ಪರಮಾತ್ಮನ ಕಾಣುದು ಬ್ಯಾಡ್ರಿ, ಬರೇ ನಾವು ಮಾಡುವ ಕೆಲಸದಿಂದನ ಕೈಲಾಸದಿಂದ ಪರಮಾತ್ಮ ನಮ್ಮನಿಗಳು ಹಂಗ ಕೆಲಸ ಮಾಡ್ತಿದ್ರು. ಅಂದ್ರ ಅಷ್ಟು ಪರಿಶುದ್ಧವಾದ ಕಾಯಕ, ಸತ್ಯ ಶುದ್ಧ ಕಾಯಕ. ನಾವು ಮಾಡುವ ಕಾಯಕದೊಳಗ ಒಂದ್ ಈಟು ದೊಡ್ಡ ನಂಬರ್ ಇರಂಗಿಲ್ಲ, ಅದರೊಳಗೆ ಒಂದ್ ಈಟು ಹೆಚ್ಚ ಕಡಿಮೆ ಇರಂಗಿಲ್ಲ. ಮೋಸ, ವಂಚನೆ, ಅನ್ಯಾಯ ನಾವು ಮಾಡೋ ಕೆಲಸದೊಳಗೆ. ಉದಾಹರಣೆಗೆ ನಾವು ಇನ್ನೊಬ್ಬರಲ್ಲಿ ದುಡ್ಯಾಕ್ ಹೋಗ್ತೀವಲ್ರಿ, ನಮ್ಗೆ ಎಷ್ಟು ಪಗಾರ ಕೊಡ್ತಾರ? 500 ಕೊಡ್ತಾರ. 500 ನಾವು ಕೆಲಸ ಮಾಡ್ಬೇಕಲ್ಲ ಅವ್ರ ಹೊಲ್ದಾಗ. ನಾವು ಹಂಗಿಲ್ರಿ, ನಾವು ಟೈಮ್ ಪಾಸ್ ಮಾಡಿ ಬರೋ 500 ಉಳಿಯಂಗಿಲ್ರಿ, ದವಾಖಾನಿಗೆ ಹೋಗತ್ರಿ. ನಾವು ಅಲ್ಲಿ ಅನ್ಯಾಯ ಮಾಡಿ ಬಂದಿವಂದ್ರ ಅದು ನಮಗ್ ಉಳಿಯಂಗಿಲ್ಲ. ಇಲ್ಲಾರ ಹುಡುಗ ಏನಾರು ಜಗಳ ಮಾಡಿ ಹೋಯ್ತಾನ, ಬೇಕಾದ್ರೆ ಕಳೀತದ. ನೀನು ಕರೆಕ್ಟ್ ದುಡಿದು ನಿನ್ನ ಬೆವರಿನ ಹಣಿ ಯಾವುದೇ ಕೆಲಸ ಇರಲಿ, ನೀ ನೌಕರಿ ಮಾಡು, ಅಥವಾ ನೀ ಇನ್ನೊಬ್ಬರ ಹೊಲ್ದಾಗ ದುಡಿ, ಅಥವಾ ನೀ ನಿನ್ನ ಹೊಲ್ದಾಗ ದುಡಿ, ಅಥವಾ ನೀ ಮತ್ತೇನಾರು ಉದ್ಯೋಗ ಮಾಡುವ ಕಾಯಕ, ಮಾಡುವ ಉದ್ಯೋಗ ಪ್ರಾಮಾಣಿಕತನದಿಂದ ನಾವು ಮಾಡಿದ್ದೇವೆ ಅಂದ್ರೆ ಅದೇನು ರೊಕ್ಕ ಬರ್ತದ ನೋಡ್ರಿ, ಅದು ಒಟ್ಟ ಎಲ್ಲಿ ಹೋಗಂಗಿಲ್ಲ. ಅದು 100 ವರ್ಷ ನಿನ್ನ ಹತ್ತಕ್ಕೆ ಇರ್ತದೆ ಅದು. ಮತ್ತ ನಾವೇನಾದರೂ ದೋಣ್ ನಂಬರ್ ಮಾಡಿ ತಂದಿವಂದ್ರ ಅದು 100 ದಿವಸ ಅಲ್ರಿ, 3 ದಿವಸ ಉಳಿಯಂಗಿಲ್ಲ. ಸಂಸ್ಕೃತದೊಳಗೆ ಬರೀತಾರ, ಅನ್ಯಾಯಾರ್ಜಿತ ವಿತ್ತ ಪೂರ್ಣಂ 10 ವರ್ಷಾಣಿ. ನಾವು ಅನ್ಯಾಯದಿಂದ ಗಳಿಸಿದ ದುಡ್ಡು 2 ದಿವಸ ಇರ್ತದೆ ಅಂದ್ರ ಬರೇ 10 ವರ್ಷ ಇರ್ತದಂತ. 10 ವರ್ಷದ ನಂತರ ಅದ ಹೋಗುದಂದ್ರ ನಮ್ಮದು ಮನ್ಯಾಗ ಇದ್ದಿದ್ದು ದುಡ್ಡು ಸದಿ ತಗೊಂಡು ಹೋಗ್ತಿರ್ತಾವ. ನಾವು ಅನ್ಯಾಯದಿಂದ ಗಳಿಸಿದ ದುಡ್ಡ. ಅದಕ್ಕೆ ಶರಣರು ಪ್ರಾಮಾಣಿಕತನದ ಕಾಯಕ ಮಾಡ್ತಿದ್ರು. ಕಾಯಕದೊಳಗ ಪರಿಶುದ್ಧವಾಗಿರ್ತಕ್ಕಂಥ ಪರಮಾತ್ಮನನ್ನ ಕಾಣ್ತಿದ್ರು ಶರಣರು. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ನೂಲಿಯ ಚಂದಯ್ಯ ಇನ್ನ ಪೂಜಾ ಕಡಿಮೆ ಮಾಡ್ತಿದ್ರಿ. ಅವ ದೇವ್ರ ಪೂಜಾ, ಲಿಂಗ ಪೂಜಾ, ಎಲ್ಲಾ ಶರಣರು ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ತಿದ್ರು, ರುದ್ರಾಕ್ಷ ಇರ್ತಿತ್ತು, ಹಣ್ಣಿ ಮೇಲೆ ವಿಭೂತಿ ಇಡ್ತಿತ್ತು. ನಾವು ಒಬ್ಬೊಬ್ರು ಏನ್ ಮಾಡ್ತೀವಿ, ತಾಸ್ ತಕ ಪೂಜಾ ಮಾಡ್ತೀವಿ, ಪೂಜಾ ಬಾಳ್ ದೊಡ್ಡದು ಮಾಡ್ತೀವಿ, ಆದ್ರೆ ನಮ್ ಕೆಲಸ ಬರೋಬರಿ ಇರಂಗಿಲ್ಲ, ನಾವು ಮಾಡೋ ಕೆಲಸ ಸುದ್ದಿ ಇರಂಗಿಲ್ಲ. ದೇವ್ರ ಹೆಂಗ್ ಹೊಲಿತಾನ್ರಿ? ಅವ್ರು ಹಂಗಿಲ್ಲ, ಅವ್ರ ಪೂಜಾದಕ್ಕಿಂತಲೂ ಕೆಲಸಕ್ಕೆ ಬಹಳ ಮಹತ್ವ ಕೊಡ್ತಿದ್ರು. ಅವ್ನು ನೂಲಿ ಚಂದಯ್ಯ ಒಮ್ಮೊಮ್ಮೆ ಟೈಮ್ ಆತಂದ್ರ ಲಿಂಗ ಪೂಜಾ ಮಾಡ್ಕೊಳಂಗೇ ಇಲ್ಲ. ಅವ ಸೋಮ ಹಂಗ ಹೋಗಿ ಬಿಡ್ತಿದ್ದವ, ಎಲ್ಲಿ ಲಿಂಗ ಪೂಜಾ ಮತ್ತೆ ಇನ್ನೊಮ್ಮೆ ನಾಳೆ ನೋಡಿದ್ರ ಅಂತ ತಿಳ್ಕೊಂಡ ಹಂಗ ಹೋಗಿ ಬಿಡ್ತಿದ್ದ. ಒಂದಿನ ಕಾಯಕ ಮಾಡಕ, ಅವನ್ ಕಾಯಕ ಅಂದ್ರೆ ಏನು, ಹಗ್ಗ ತಯಾರು ಮಾಡುದ್ರಿ. ಇದು ಆಪದು ಇರ್ತೈತಲ್ಲ, ಅದನ್ನ ತರುದು, ನೆನೆ ಇಡುದು, ಅದನ್ನ ಕುಟ್ಟುದು, ಅದರಲ್ಲಿ ಹಗ್ಗ ಮಾಡುದು, ಆ ಹಗ್ಗ ಓದ್ ಮಾರಿ ಬರುದು, ಅದರಿಂದ ಬಂದ ದುಡ್ಡ ದಾಸೋಹ ಮಾಡುದು, ತಾನು ತಿನ್ನುದು. ಇದು ಅವನ್ ಕೆಲಸ. ಅವನ್ ಕೆಲಸಕ್ಕೆ ಹೋಗಾಕ ತಡ ಆದ ಕೂಡಲೇ ಲಿಂಗ ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಹಂಗವಾದ. ಕೊಳ್ಳಾಗಿನ ಲಿಂಗಪ್ಪದ ಅಂದ್ರಲ್ಲ, ಪೂಜಾ ಮಾಡೋದು ಬಿಟ್ಟು ಕೂಡಲೇ ಇವ್ ಜಗಳ ತೆಗದ. ಯಾರ್ರಿ? ಕೊಳ್ಳಾಗಿನ ಲಿಂಗಪ್ಪ. ಅವ ಅಂದ, ಇವಂಗ ನನಕಿತ ನಾ ದೇವ್ರ, ಇವನು ಕೊಳ್ಳಾಗ ಬಂದು ಕೂತಾನಿ, ಕೈಲಾಸದ ಶಿವ. ಲಿಂಗಪ್ಪ ಅಂದ್ರೆ ಏನದೇನು ಕಲ್ಲಂತ ತಿಳ್ಕೊಂಡ್ರಿ, ಸಾಕ್ಷಾತ್ ಪರಮಾತ್ಮ ಇದು ಕೊಳ್ಳಾಗಿನ ಲಿಂಗಪ್ಪ. ಜಗದಗಲ ಮುಗಿದಗಲ ಲಿಂಗಪ್ಪ ದೊಡ್ಡ ದೇವ್ರದಾನವ. ನನ್ನ ಬಿಟ್ಟ ಅವನ ಕೆಲಸನ ಹೆಚ್ಚಾತವಂತ ತಿಳ್ಕೊಂಡ ಒಂದಿಟ್ಟ ಇವನು ಬಿಟ್ಟು ಹೋಗ್ಬೇಕು, ನೋಡೋನು ಏನ್ ಮಾಡ್ತಾನಂತ ಹೇಳಿ ಅವ ನೀರಾಗ ಹಿಂಗ ಆಪ ಕೊಯ್ಯಾಕತ್ತಿದ್ರಿ, ಹುಲ್ಲು ಕೊಯ್ಯಾಕತ್ತಿದ್ದ, ಹಗ್ಗ ಮಾಡಕ್ ನೀರಾಗ ಇಳ್ದ. ನೂಲಿಯ ಚಂದಯ್ಯ ಅವ್ರ ಹಗ್ಗ ಮಾಡೋರು ಬಾಗಿ ಹಿಂಗ ಹುಲ್ಲು ಕೊಯ್ಯಾಕತ್ತಿದ್ದ. ಕೊಳ್ಳಾಗ ಏನ್ ಅರಿವ್ಯಾಗ ಲಿಂಗಪ್ಪ ಇತ್ತು ನೋಡ್ರಿ, ನೋಡೇ ಬಿಡು ನೀವು, ಕಾಯಕ ಹೆಚ್ಚು ಏನ್ ನನ್ನ ಪೂಜಾ ಹೆಚ್ಚು ನೋಡ್ಬೇಕಂತ ತಿಳ್ಕೊಂಡ ಆ ಅರಿವ್ಯಾಗಿಂದ ಉಚ್ಚಿ ಲಿಂಗಪ್ಪ ನೀರಾಗ ಕೆಳಗೆ ಬಿದ್ದು ಬಿಟ್ಟ. ತಾಣ ನೀರಾಗ ಕೆಳಗೆ ಬಿದ್ದು ಬಿಟ್ಟ. ನೀರಾಗ ಕೆಳಗೆ ಬಿದ್ದು ಕೂಡಲೇ ಇವು ಸಾಗರ ಬಿದ್ದು ಲಿಂಗ ತಗೋಬೇಕಲ್ಲ. ಅರೆ ನನ್ ಕೊಳಗಿನ ಲಿಂಗಪ್ಪ ನೀರಾಗ ಬಿತ್ತಂತ ತಿಳ್ಕೊಂಡೆ ತಗೋಬೇಕಲ್ಲ, ಲಿಂಗಪ್ಪನ ತಗೋಲಿಲ್ಲವ. ಯಾಕಂದ್ರ ನೂಲಿ ಚಂದಯ್ಯಗೂ ಗೊತ್ತಾಗಿತ್ತು ಇವ್ ಬೇಕತ್ಲೆ ಬಿದ್ದಾನ ಅನ್ನೋದು ಗೊತ್ತಾಗಿತ್ತು. ಅವನು ಇವ್ ತಾನಾಗೆ ಬಿದ್ದಾನಲ್ಲ, ಬೀಳ್ವಲ್ಲಕತ್ತ. ಹೊಳ್ಳಿ ಇವ್ನು ತಗೊಳ್ಳಬಾರ್ದಂತ ತಿಳ್ಕೊಂಡು ಅವನ ಅಲ್ಲೇ ಬಿಟ್ಟ, ಬಡ ಬಡ ಹುಲ್ಲು ಕೊಯ್ಕೊಂಡ ಮನಿಗೆ ಬಂದ ಹಗ್ಗ ಮಾಡಾಕತ್ತಿದ, ಮಾರಾಕತ್ತಿದ, ಎಲ್ಲ ಮಾಡಿದ. ಒಟ್ಟ ಇವನ್ ಕರ್ಕೊಳ್ಳಲಿಲ್ಲ, ಇವನ್ ತಗೊಳ್ಳಲಿಲ್ಲ. ಇವ 1 ದಿವಸ 2 ದಿವಸ 3 ದಿವಸ ಹಂಗ ಹೊರಗ ಉಳ್ದ. ನೀರಿಲ್ಲ, ಪೂಜಾ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಅವ ಅಂದ ನೂಲಿ ಚಂದಯ್ಯನ ಕೊಳ್ಳಾಗಿನ ಲಿಂಗಯ್ಯ, ಏನಪ್ಪ ನನ್ನ ಒಟ್ಟ ಕರ್ಕೊಳ್ಳವಲ್ಲ ಹೊರಲೆ,
ಕೊಳ್ಳ ಕಟ್ಕೊಳ್ಳವಲ್ಲ, ನಾನು ಪೂಜಾ ಇಲ್ಲ, ಜಳಕ್ಕಿಲ್ಲ, ಊಟ ಇಲ್ಲ, ನೈವೇದ್ಯ ಇಲ್ಲ, ಏನೂ ಇಲ್ಲ, ಹ್ಯಾಂಗ್ ಮಾಡ್ಬೇಕಂತ ತಿಳ್ಕೊಂಡ ಹಗರ್ಕ ನೀರಾಗಿಂದ ತಾಣ ಎದ್ದ, ಯಾರ್ರಿ ಕೊಳ್ಳಾಗಿನ ಲಿಂಗಪ್ಪ ತಾಣ ಎದ್ದ ನೂಲಿ ಚಂದಯ್ಯನ ಬಾಗಿಲಿ ಮಣಿಗ್ ಬಂದ ಹೊರಗೆ ನಿಂತ, ಚಂದಯ್ಯ ಯಪ್ಪ ನನ್ ಕೆಳಗ್ ಬಿದ್ದನಿ, ಮತ್ ನೋಡ್ಬಾರ್ದೇನು, ನನ್ನೊಂದಿಟ್ಟು ಕೊಳ್ಳಾಗ ಹಾಕೋಲ್ಲ ಅಂದ್ಕೂಳೆ ನನಗೆ ಸೌಡಿಲ್ ಅಂದವ. ಸೌಡಿಲ್ ನಮಗೆ ಕೆಲಸ ಬಾಳದ. ಯಾಕಂದ್ರೆ ಇವ ಲಿಂಗಪ್ಪ ಮನಸ್ಸಿನಾಗ ಅನ್ಕೊಂಡಿದ್ದ, ಏನ್ ಇವನ್ ಕೆಲಸ ಹೆಚ್ಚೋ, ಏನ್ ನನ್ನ ಪೂಜಾ ದೇವ್ರ ಹೆಚ್ಚು ಅನ್ನೋದು ನೋಡ್ಬೇಕಂತ ಇವ್ ಪರೀಕ್ಷೆ ಮಾಡಕ್ ಬಿದ್ದಿದ್ದ. ಅದಕ್ಕ ಅವ ಏನಂದ್ರೆ ನನ್ನ ಕೆಲಸ ಹೆಚ್ಚು, ನನಗ ನಿನ್ನ ಪೂಜಾ ಹೆಚ್ಚಲ್ಲ, ನಾನು ನಿನ್ನ ಕಟ್ಕೊಳಂಗಿಲ್ಲ ಇವತ್ತಿನ ಅಂತ ತಿಳ್ಕೊಂಡು ಬೈದ. ಅವ ಅಂದ ಹಂಗ ಮಾಡು ದೇವ್ರ. ಮತ್ತ ಕೊಳ್ಳಂಗಿಲ್ಲ ಲಿಂಗಪ್ಪ ಅಂದ್ರ ಸಾಕ್ಷಾತ್ ಶಿವ. ಒಬ್ಬ ಹುಡುಗನ ರೂಪ ತಾಳಿ ಬಂದ ಲಿಂಗಪ್ಪ ಬಂದು ಬಾಗಿಲು ಮುಂದೆ ನಿಂತ ಹೆಂಗಾರ ಮಾಡಿ ಇದೊಂದು ಬಿದ್ದನಿ, ಇನ್ನೊಮ್ಮೆ ನೀನು ಕೊಳ್ಳಾಗಿಂದ ಕೆಳಗೆ ಬೀಳಂಗಿಲ್ಲ, ನಾ ಹೋಗಂಗಿಲ್ಲ, ಹೆಂಗಾರ ಮಾಡಿ ನಾನು ಕೊಳ್ಳ ಕಟ್ಟುವ ಅಂತ 3 ದಿವಸ ಉಪವಾಸ ಕೂತ ಅವನ ಮುಂದೆ. ಅವನು ಕರ್ಕೊಲಿಲ್ಲ, ನೂಲಿ ಚಂದಯ್ಯ ಅವನು ಕರ್ಕೊಳ್ಳಲಿಲ್ಲ ಒಳಗ, ಅಲ್ಲೇ ಕುಂಡ್ರು ನೀ ನಮ್ಮ ಮನೆಗೆ ಬರಂಗಿಲ್ಲ. ಕಡಿಕ ದೇವ್ರ ಏನ್ ಮಾಡಿದ ಅಂದ್ರ ಲಿಂಗಯ್ಯ ಬಸವಣ್ಣನ ಮನೆಗೆ